ಗೃಹಲಕ್ಷ್ಮಿಯರಿಗೆ ಕ್ರೆಡಿಟ್ ಆಗೇ ಇಲ್ಲ 2 ತಿಂಗಳ ಹಣ. ಕೊನೆಗೂ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಪ್ಪೊಪ್ಪಿಕೊಂಡಿದ್ದಾರೆ. ಇನ್ನು ಸದನ ಸಾಕ್ಷಿಯಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಪ್ಪೊಪ್ಪಿಕೊಂಡಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಕ್ರೆಡಿಟ್ ಆಗೇ ಇಲ್ಲ 2 ತಿಂಗಳ ಹಣ. ಕೊನೆಗೂ ಕೂಡ ಸಚಿವೆ ತಪ್ಪೊಪ್ಪಿಕೊಂಡಿದ್ದಾರೆ. ಸದನ ಸಾಕ್ಷಿಯಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಪ್ಪೊಪ್ಪಿಕೊಂಡಿದ್ದಾರೆ. ಫೆಬ್ರವರಿ ಮಾರ್ಚ್ ಹಣ ಕೊಟ್ಟಿದ್ದಾಗಿ ಅಧಿಕಾರಿಗಳ ಮಾಹಿತಿ ಪಡ್ಕೊಟ್ಟಿದ್ರು. ಇಲಾಖಾ ಅಧಿಕಾರಿಗಳು ಕೊಟ್ಟ ಮಾಹಿತಿ ನಾನು ಹೇಳ್ದೆ. ನಾನು ಪುನಃ ಹೋಗಿ ಚೆಕ್ ಮಾಡಿದಾಗ ವ್ಯತ್ಯಾಸ ಪತ್ತೆಯಾಗಿದೆ ಅಂತ ಹೇಳಿದ್ದಾರೆ. ಸದನಕ್ಕೆ ತಪ್ಪು ಮಾಹಿತಿ ಕೊಡುವ ಉದ್ದೇಶ ನನಗೆ ಇರಲಿಲ್ಲ. ವಿಧಾನಸಭೆ ಸಾಕ್ಷಿಯಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ. ಸದನದಲ್ಲಿ ಗೃಹಲಕ್ಷ್ಮಿ ಗದ್ದಲ, ದೋಸ್ತಿಗಳ ಸಭಾತ್ಯಾಗ ಆಗಿದೆ. ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ 2 ತಿಂಗಳ ಹಣ ಕ್ರೆಡಿಟ್ ಆಗಿಲ್ಲ. ಕೊನೆಗೂ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಪ್ಪೊಪ್ಪಿಕೊಂಡಿದ್ದಾರೆ. ಗೃಹಲಕ್ಷ್ಮಿಯರ ಹಣ ನಾವು ಸರಿಯಾಗಿ ಕೊಡ್ತಾ ಇದ್ದೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು. ಆದ್ರೆ ಈಗ ಇಲ್ಲ, 2 ತಿಂಗಳ ಹಣ ಪಾವತಿ ಆಗಿಲ್ಲ ಅಂತ ಸದನದಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗ್ಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗ್ಲಿ ನನ್ನ ಉದ್ದೇಶವಿಲ್ಲ. ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗ್ಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗ್ಲಿ ನನ್ನ ಉದ್ದೇಶವಿಲ್ಲ. ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದೆ. ಇಲ್ಲಿಯವರೆಗೆ 52,416 ಕೋಟಿ ಹಣವನ್ನು ಗೌರವಾನ್ವಿತ ಮಹಿಳೆಯರಿಗೆ ನಾವು ಈ ಯೋಜನೆ ಮುಖಾಂತರ ಹಾಕಿದ್ದೀವಿ. ಮಹಿಳೆಯರ ಗೌರವ, ಮಹಿಳೆಯ ಸ್ವಾಭಿಮಾನ, ಮಹಿಳೆಯರ ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆ ಮಾಡಿದ್ದೀನಿ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಇಲ್ಲಿಯವರೆಗೆ 2 ತಿಂಗಳ ಹಣ ಹಾಕುವಂತೆ ವಿಪಕ್ಷ ನಾಯಕರು ತೀವ್ರ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಅಕೌಂಟ್ಗೆ ಹಣ ಹಾಕುವವರೆಗೂ ಕೂಡ ನಾವು ಬಿಡಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ, ಹಣ ಹಾಕುವವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೇವೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಮಹಿಳೆಯರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿದ್ರಿ, ಬಿಜೆಪಿ ಹುಡುಕಿಲ್ಲ ಅಂದಿದ್ರೆ ಗೋವಿಂದ ಗೋವಿಂದ, ಯಾವ ದುಡ್ಡು ಕೂಡ ಯಾರಿಗೂ ಸೇರ್ತಾ ಇರಲಿಲ್ಲ. 2 ತಿಂಗಳ ಹಣವನ್ನ ನುಂಗೇ ಬಿಡ್ತಿದ್ರು ಅಂತ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. 10 ಜಿಲ್ಲೆಗಳಲ್ಲಿ ಹಣ ಕೊಟ್ಟಿಲ್ಲ, ಕೇಳಿದ್ರೆ ಆಯಮ್ಮ ಧಮಕಿ ಹಾಕ್ತಾರೆ, ಸದನದಲ್ಲಿ ಹೋರಾಟ ಮುಂದುವರಿಸ್ತೀವಿ, ಇದನ್ನ ಇಲ್ಲಿಗೆ ಬಿಡಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ವಿರುದ್ಧ ಗುಡುಗಿದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ಸರ್ಕಾರದ ವಿರುದ್ಧ ಈಗ ಆರ್ ಅಶೋಕ್ ಅವರು ಗುಡುಗಿದ್ದಾರೆ. ಇನ್ನು ಈ ಒಂದು ಹಣ ನೀವು ಪಾವತಿ ಮಾಡುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾವೇನಾದ್ರೂ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರ್ಲಿಲ್ಲ ಅಂತಂದಿದ್ರೆ ಆ ಒಂದು ಹಣ ಗೋವಿಂದ ಅಂತ ಹೇಳಿದ್ದಾರೆ. ನೋಡಿ, ನಮಗೆ ಅವರ ಉತ್ತರ ಕೊಟ್ಟಿರುವಂಥದ್ದು ನಮಗೆ ಸರಿ ಇಲ್ಲ. ಮತ್ತೆ 2 ತಿಂಗಳು ಯಾವಾಗ ಆಗ್ತೀನಿ ಅನ್ನೋದು ಉತ್ತರನೂ ಬಂದಿಲ್ಲ. ಮತ್ತೆ ಅವರು ಈ ಕಡತದಿಂದ ನೀವು ತೆಗೆಸಾಕಕ್ಕೂ ನೀವು ಒಪ್ತಾ ಇಲ್ಲ. ಅದರಿಂದ ಇದು ಸರಿ ಇಲ್ಲ. ಸದನ ನಾವು ವಾಕೌಟ್ ಮಾಡ್ತಾ ಇರೋದು ಅವರು ಮಹಿಳೆಯರ ವಿರೋಧಿಗಳು ಅಂತಕ್ಕಂಥದ್ದು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲ ಅಷ್ಟೇ. ನೋಡಿ, ನಮಗೆ ಅವರ ಉತ್ತರ ಕೊಟ್ಟಿರುವಂಥದ್ದು ನಮಗೆ ಸರಿ ಇಲ್ಲ. ಮತ್ತೆ 2 ತಿಂಗಳು ಯಾವಾಗ ಆಗ್ತೀನಿ ಅನ್ನೋದು ಉತ್ತರನೂ ಬಂದಿಲ್ಲ. ಮತ್ತೆ ಅವರು
ಈ 2 ತಿಂಗಳು ಹಣ ಎಲ್ಲೋಯ್ತು ಅಂದ್ರೆ ಆ ಟೈಮಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ನಿಮ್ ಖಜಾನೆ ಖಾಲಿ ಆಗಿತ್ತಾ? ಹಣ ಇರ್ಲಿಲ್ವಾ ನಿಮ್ಮ ಹತ್ರ? ಭಿಕಾರಿ ಆಗಿತ್ತಾ ಸರ್ಕಾರ? ಯಾಕೆ ಮಹಿಳೆಯರಿಗೆ ಮೋಸ ಮಾಡ್ತೀರಾ? ಮಹಿಳೆಯರಿಗೆ ಯಾಕೆ ಮೋಸ ಮಾಡ್ತೀರಾ? ಪಾಪ 2,000 ಬರುತ್ತೆ ಅಂತ ಕಾದ್ಕೊಂಡಿರ್ತಾರೆ, ತಿಂಗಳೆಲ್ಲ 2,000 ಬರುತ್ತೆ, ನಾವೇನಾನ ಅದನ್ನ ರೇಷನ್ ತಗೊಬೇಕು, ಅಕ್ಕಿ ತಗೊಬೇಕು, ಕಾಯ್ತಾ ಇರ್ತಾರೆ. ಅವರ ಕನಸುಗಳಿಗೆಲ್ಲ 2 ತಿಂಗಳು ಕಲ್ಲು ಹಾಕ್ಬಿಟ್ರಿ, ಮೋಸ ಮಾಡಿದ್ರಿ, ದ್ರೋಹ ಮಾಡಿದ್ರಿ. ನಾವು ಕೇಳ್ತಾ ಇರೋದು ಮಹಿಳಾ ಮತ್ತು ಮಕ್ಕಳ ಸಚಿವರೇನು ಮಹಿಳೆ ಆಗಿದ್ದಾರೆ ಅಂತಲ್ಲ, ನೀವ್ ಯಾಕೆ ಮಹಿಳೆಯರಿಗೆ ಮೋಸ ಮಾಡಿದ್ರಿ, ಮಹಿಳೆಯರಿಗೆ ಯಾಕೆ ದ್ರೋಹ ಮಾಡಿದ್ರಿ ಅನ್ನೋ ಪ್ರಶ್ನೆಯನ್ನ ಕೇಳಿದಿರಿ. ಆದ್ರೆ ಸದನದಲ್ಲಿ ಅವ್ರು ಉತ್ತರ ಕೊಡ್ಬೇಕಾದ್ರೆ ಅವ್ರು ಹೇಳ್ಬೇಕಾಯ್ತು, ತಪ್ಪಾಗಿದೆ, ನಾನು ಫೆಬ್ರವರಿ ಮತ್ತು ಮಾರ್ಚ್ದು ನಿಮ್ಮ ಈ ಸದನ ಮುಗಿಯೋದ್ರೊಳಗಡೆ ಅವ್ರ ಅಕೌಂಟ್ಗೆ ಒಂದೇ ಸರಿ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ನಾವು ಕ್ಷಮಿಸ್ಬಿಡ್ತಾ ಇದ್ವಿ. ನಾವು ಹಣ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ನಾವು ಅದನ್ನ ಅವ್ರ ಕ್ಷಮಾಪಣೆ ಕೇಳಿದ್ರು ಪರವಾಗಿಲ್ಲ, ಆಮೇಲೆ ನೋಡೋಣ. ಹಣನೂ ಹಾಕಿಲ್ಲ, ಕ್ಷಮೆನೂ ಕೇಳಿಲ್ಲ. ಅಧಿಕಾರಿಗಳು ತಪ್ಪುಗಳನ್ನ ಬರ್ಕೊಟ್ರೆ ಅದನ್ನೇ ತಂದು ಓದ್ತಿರಲ್ಲ. ಯಾಕೆ ನಿಮ್ಮ ಹೊಡೆದಾಟ, ಜಗಳ ಮುಖ್ಯಮಂತ್ರಿಗಳು ಇಳಿಸೋದು ಏರ್ಸೋದು, ಈ ಜಗಳದಲ್ಲಿ ಸದನ ಯಾಕೆ ನಡೆಸ್ತಿಲ್ಲ? ಸದನ ನಡೆಸೋ ಅಂತ ಅವಶ್ಯಕತೆ ಏನಿತ್ತು? ಇಡೀ ಸರ್ಕಾರ ಒಟ್ಟಾಗಿ ಬಂದು ಇಲ್ಲಿ ಸದನದಲ್ಲಿ ಕೂತ್ಕೊಬೇಕಾಯ್ತು. ನಾವು ಅಕಸ್ಮಾತ್ ಬಿಜೆಪಿ ಇದನ್ನ ಹುಡುಕಿಲ್ಲ ಅಂದಿದ್ರೆ ಗೋವಿಂದ, ಈ 5,000 ಕೋಟಿ ನುಂಗ್ಬಿಟ್ಟಿರೋರು ಗೊತ್ತೇ ಆಗ್ತಾ ಇರಲ್ಲ. ನಾವು ಹುಡುಕಿ, ವಿರೋಧ ಪಕ್ಷ ನಾವು ಹುಡುಕಿ ತೆಗೆದು ಕನ್ಫರ್ಮ್ ಮಾಡ್ಕೊಂಡು 8 ಜಿಲ್ಲೆ ಕನ್ಫರ್ಮ್ ಮಾಡಿದಿರಿ. 8 ಈಗ ಮತ್ತೆ 2 ಜಿಲ್ಲೆ ತಗೊಂಡಿದ್ರಿ. ಈಗ 10 ಜಿಲ್ಲೆ ಬಂದಿದೆ, 10 ಜಿಲ್ಲೆನೂ ಕೊಟ್ಟಿಲ್ಲ. ಇಷ್ಟಾದ್ಮೇಲೆ ನಾವು ಜಿಲ್ಲಾ ಕಚೇರಿಯಲ್ಲಿ ನಾವು ವರದಿ ಕೇಳಿದ್ರೆ ಎಲ್ಲರಿಗೂ ಧಮಕಿ ಹಾಕ್ಬಿಟ್ಟಿದ್ದಾರೆ, ಕೊಡಬೇಡಿ ಅಂತೇಳಿ. ಕೊಡಕ್ಕೆ ತಯಾರಿಲ್ಲ ಉಳಿದವರೆಲ್ಲ. ಏನ್ ಸರ್ಕಾರ ಇದು? ಧಮಕಿ ಸರ್ಕಾರನಾ? ಏನೋ ಡಿ ಕೆ ಶಿವಕುಮಾರ್ ಫ್ಲಾಟ್ ಓನರ್ಗೆಲ್ಲ ಧಮಕಿ ಹಾಕ್ತಾರಪ್ಪ, ಈ ಅಧಿಕಾರಿಗಳಿಗೆಲ್ಲ ಧಮಕಿ ಹಾಕಿ ಕೊಡಬೇಡ್ರಿ, ಮಹೇಶ್ ತೆಂಗಿನಕಾಯಿ ಬಂದ್ರೆ ಎಲ್ಲೂ ಕೊಡಬೇಡಿ ಅಂತ ಹೇಳಿದ್ರೆ ಏನ್ ಇದನ್ನ ಸರ್ಕಾರ ಅಂತಾರ? ಗೂಂಡಾಗಿರಿ ಸರ್ಕಾರ ಇದು. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಸಿಗಲದೆ ಮಿಸ್ ಆಗಿದ್ದ 2 ತಿಂಗಳ ಹಣ ಫಲಾನುಭವಿಗಳನ್ನ ಯಾಮಾರಿಸಲು ನೋಡಿದ್ದ ಸರ್ಕಾರ. ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದ ಸಚಿವೆ ಹೆಬ್ಬಾಳ್ಕರ್. ಮಹೇಶ್ ತೆಂಗಿನಕಾಯಿಯಿಂದ ಸತ್ಯಾಂಶ ಬಟಾಬಯಲಾಗಿದೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರ ಇರುಸು ಮುರುಸಾಗ್ತಾ ಇದೆ. ಸದನದ ಒಳಗೆ ಹೊರಗೆ ಹೋರಾಟವನ್ನ ಮಾಡಿದ್ದ ಬಿಜೆಪಿ. ಇದೀಗ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ ಸಚಿವೆ ಹೆಬ್ಬಾಳ್ಕರ್. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಗಲಿದೆ 2 ತಿಂಗಳ ಹಣ. ಶೀಘ್ರವೇ ಪಾವತಿ ಮಾಡಬೇಕಾಗುತ್ತದೆ ಗೃಹಲಕ್ಷ್ಮಿಯ ಹಣ. ಒಟ್ಟು 5 ತಿಂಗಳ ಹಣ ಬಾಕಿ ಉಳಿಸಿಕೊಂಡ ಸರ್ಕಾರ ಈಗ ಆ ಒಂದು ಹಣವನ್ನ ಪಾವತಿ ಮಾಡಬೇಕಾಗತ್ತೆ. ಯಾಕೆಂತಂದ್ರೆ 2 ತಿಂಗಳ ಹಣ ಗೃಹಲಕ್ಷ್ಮಿಯರಿಗೆ ಹೋಗಿಲ್ಲ ಅಂತಂದ್ರೆ ಈ ಒಂದು ಗ್ಯಾರಂಟಿಗಳಿಂದಲೇ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂತದ್ದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳಬೇಕು ಅಂತ ಬಿಜೆಪಿಯವರು ಕೂಡ ಆಗ್ರಹವನ್ನ ಮಾಡಿದ್ರು, ಹೋರಾಟವನ್ನು ಕೂಡ ಮಾಡಿದ್ರು ಸದನದ ಒಳಗೆ ಹೊರಗೆ. ಹಾಗಾಗಿ ಈ ಒಂದು ಹಣ ಏನು ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಆಗುತ್ತೆ ಶೀಘ್ರದಲ್ಲೇ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇದ್ರು ಈ ಒಂದು ಗ್ಯಾರಂಟಿಗಳಿಂದಾಗಿ ಸರ್ಕಾರದ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ ಅಂತ ವಿಪಕ್ಷದವರು ಆರೋಪವನ್ನ ಮಾಡ್ತಾ ಇದ್ರು. ಅದಕ್ಕೆ ಪುಷ್ಟಿ ನೀಡುವಂತೆ 2 ತಿಂಗಳ ಹಣವನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಗೃಹಲಕ್ಷ್ಮಿಯವರಿಗೆ ಸೇರ್ಬೇಕಾಗಿದ್ದಂತ ಹಣವನ್ನ ಈಗ ಸಚಿವೆ ಅವರು ಕ್ಷಮೆಯಾಚನೆಯೇನೋ ಮಾಡಿದ್ದಾರೆ, ಆದ್ರೆ ಆ ಒಂದು ಹಣವನ್ನ ಪಾವತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಯಾವಾಗ ಆ ಒಂದು ಹಣ ಗೃಹಲಕ್ಷ್ಮಿಯರ ಖಾತೆಗೆ ಹೋಗುತ್ತೆ? ಎಸ್ ಸಾಹಿತ್ಯ, ಇಲ್ಲಿವರೆಗೂ ಏನು ಕೂಡ ಒಂದು ಫೈಟ್ ಕೂಡ ನಡೀತಿತ್ತು. ಗೃಹಲಕ್ಷ್ಮಿಯರ ಹಣ ಬಿಡುಗಡೆ ಮಾಡಿಲ್ಲ, ಅದು ಕೂಡ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ 1,26,000 ಜನಕ್ಕೆ ಗೃಹಲಕ್ಷ್ಮಿ ಹಣ ತಲುಪಿಲ್ಲ ಅಂತ ಮಹೇಶ್ ತೆಂಗಿನಕಾಯಿ ಅವರು ಒಂದು ಆರೋಪವನ್ನ ಮಾಡಿದ್ರು. ಆ ಆರೋಪದ ಪ್ರತಿಯಾಗಿ ಮೊನ್ನೆ ಒಂದಿಷ್ಟು ದಾಖಲೆಗಳನ್ನ ಕೂಡ ಬಿಡುಗಡೆ ಮಾಡಿದ್ರು. ಅದಾದ ಬಳಿಕ ಗೃಹ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನಾವು ಪಾವತಿ ಮಾಡಿದ್ದೇವೆ, ಯಾವುದೇ ಕಂತನ್ನ ನಾವು ಬಾಕಿ ಉಳಿಸ್ಕೊಂಡಿಲ್ಲ, ಕೇವಲ ಈಗಿರುವಂತಹ 1-2-3 ತಿಂಗಳ ಕಂತು ಮಾತ್ರ ಬಾಕಿ ಇದೆ. ಈ ಹಿಂದಿನ ಕಂತುಗಳು ಯಾವುದೇ
ಬಾಕಿ ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಸದನದ ಒಳಗೆ ಕೊಟ್ಟಿದ್ರು. ಆ ವಿಚಾರವನ್ನ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಬಿಜೆಪಿ ಇವತ್ತು ಸಕಲ ಸಿದ್ಧತೆ ಕೂಡ ಮಾಡಿಕೊಂಡಿತ್ತು. ಅದರ ನಿಟ್ಟಿನಲ್ಲೇ ಇವತ್ತು ಸದನ ಆರಂಭವಾಗುತ್ತಿದ್ದಂತೆ ಗೃಹಲಕ್ಷ್ಮಿ ಸ್ಕೀಮ್ ನಲ್ಲಿ ಒಂದಿಷ್ಟು ಜನಕ್ಕೆ ಹಣ ಪಾವತಿ ಆಗಿಲ್ಲ, ಅದು ಫೆಬ್ರವರಿ ಮಾರ್ಚ್ ಈ 2 ತಿಂಗಳ ಹಣ ಪಾವತಿ ಆಗಿಲ್ಲ. ಇದಕ್ಕೆ ತಪ್ಪುತ್ತರ ಕೂಡ ಸಚಿವೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವರ ವಿರುದ್ಧ ಸ್ಪೀಕರ್ ಅವರು ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದಿಷ್ಟು ಆರೋಪಗಳು ಮಾಡುತ್ತಾ ಸದನವನ್ನ ಕೂಡ ಆರಂಭ ಮಾಡ್ತಾರೆ. ಅದಾದ ಬಳಿಕ 10 ನಿಮಿಷಗಳ ಕಾಲ ಸದನ ಕೂಡ ಮುಂದೂಡಲಾಗುತ್ತೆ. ಅದಾದ ಬಳಿಕ ಮತ್ತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ನೀಡೋದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಯಾರಿಗಾದ್ರೂ ಇದು ಈ ರೀತಿಯಾಗಿ ನಡೆದಿರ್ತಕ್ಕಂಥದಕ್ಕೆ ನಾವು ನಿಷೇಧವನ್ನು ವ್ಯಕ್ತಪಡಿಸ್ತೇವೆ ಅಂತ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಆದ್ರೂ ಕೂಡ ಇವರು ಸರಿಯಾದ ರೀತಿಯಲ್ಲಿ ತಪ್ಪಾಚಿಸಿಲ್ಲ ಅನ್ನೋ ಒಂದಿಷ್ಟು ಆರೋಪವನ್ನ ಬಿಜೆಪಿ ಮಾಡುತ್ತೆ. ಅದಾದ ಬಳಿಕ ನಾನು ಹೇಳಿರೋ ಪದ ಏನಾದ್ರೂ ನೋವು ಮಾಡಿದ್ರೆ ಸುರೇಶ್ ಕುಮಾರ್ ಅವರಿಗೆ ನಾನು ಕ್ಷಮೆ ಕೇಳ್ತೇನೆ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟರು. ಎಲ್ಲೊಂದ್ ಕಡೆ ಇದೆಲ್ಲ ನೋಡಿ ಅದಾದ ಬಳಿಕ ಈ ಹಿಂದಿನ ಬಾಕಿ ಉಳಿಸ್ಕೊಂಡಿರುವಂತಹ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ವಿಚಾರ ಕೂಡ ಇಲ್ಲಿ ಬಯಲಾಗಿದೆ. ಒಟ್ಟಾರೆಯಾಗಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಮಹೇಶ್ ತೆಂಗಿನಕಾಯಿ ಅಥವಾ ಈ ಸದನ ನಡೆದೇ ಹೋಗಿದ್ರೆ ಗೃಹಲಕ್ಷ್ಮಿಯ ಏನು ಫೆಬ್ರವರಿ ಮತ್ತು ಮಾರ್ಚ್ ನ ಹಣ ಸೇರಬೇಕಿತ್ತು ಜನರಿಗೆ, ಅದು ಬಹುಶಃ ಮಿಸ್ ಆಗ್ತಿತ್ತೇನೋ. ಈ ಸದನದಿಂದ ಅದು ಬಟ್ಟ ಬಯಲಾಗಿದೆ. ಸರ್ಕಾರದಲ್ಲಿ 1-2 ತಿಂಗಳ ಹಣ ತಲುಪಿಲ್ಲ ಜನರಿಗೆ ಅನ್ನೋ ಒಂದಿಷ್ಟು ಬಯಲಾಗಿರತಕ್ಕಂಥದ್ದು. ಜೊತೆಗೆ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಇದೇನು ಪ್ರಮುಖವಾದ ಆರೋಪವನ್ನ ಮಾಡಿದ್ರು, ಅದಕ್ಕೆ ವಿತ್ ಡಾಕ್ಯುಮೆಂಟ್ಸ್ ಕೂಡ ಈ ಆರೋಪವನ್ನ ಸಬ್ಮಿಟ್ ಮಾಡಿದ್ರು. ಜೊತೆಗೆ ಬೆಳಗಾವಿ ವಿಚಾರದಲ್ಲೂ ಕೂಡ ಅಷ್ಟೇ ಒಂದಿಷ್ಟು ಅಧಿಕಾರಿಗಳು ಮಾಹಿತಿ ಕೂಡ ಕೊಡ್ತಿಲ್ಲ, ಎಲ್ಲೆಲ್ಲಿ ಗೃಹಲಕ್ಷ್ಮಿ ಸ್ಕೀಮು ಹಣ ಸೇರಿದೆ, ಇನ್ನು ಸೇರ್ಬೇಕಾಗಿರುವಂತದ್ದು ಎಲ್ಲೆಲ್ಲಿ ಸೇರ್ಬೇಕು ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಅಧಿಕಾರಿಗಳು ಕೊಡ್ತಾ ಇಲ್ಲ. ಅಧಿಕಾರಿಗಳಿಗೂ ಕೂಡ ತಡೆಯೇ ಹಿಡಿಯಲಾಗಿದೆ ಅನ್ನೋ ಒಂದಿಷ್ಟು ಆರೋಪವನ್ನ ಮಾಡ್ತಿದ್ರು. ಜೊತೆಗೆ ಬಿಜೆಪಿನೇ ಒಂದು ಟ್ವೀಟ್ ಕೂಡ ಮಾಡಿತ್ತು, ಈ ಗೃಹಲಕ್ಷ್ಮಿಯ ಏನು 2 ತಿಂಗಳ ಹಣ ಬಿಡುಗಡೆ ಆಗಿಲ್ಲ, ಈ ಹಣ ಏನಾದ್ರೂ ಚುನಾವಣೆಗೆ ಉಪಯೋಗ ಆಗಿದೆಯಾ, ಬಿಹಾರ್ ಚುನಾವಣೆಗೆ ಅನ್ನೋ ಒಂದಿಷ್ಟು ಆರೋಪ ಕೂಡ ಟ್ವೀಟ್ ಮೂಲಕ ಮಾಡಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.